ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಶಕೆ 1947 ವಿಶ್ವ ವಸು ನಾಮ ಸಂವತ್ಸರ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತೇಳಿ ನಮ್ಮತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತೇಳಿ. ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕತಿ. ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ. ಭೂಕಂಪ, ಅಗ್ನಿ ಪ್ರಳಯ ದುರಂತ ಜಾಸ್ತಿ ಆಕವು. ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ. ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡ್ತೈತಿ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅರಿಷ್ಟ ಆಳುವಂತ ಪ್ರಭುಗಳಿಗೆ ಅರಿಷ್ಟ, ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ, ಆಳುವಂತ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಈ ವರ್ಷ. ಮತ್ತೆ ಈಗ ಹಣದ ವ್ಯಾಮೋಹ ಹಣದ ಹಿಂದೆ ಹೋಗುವಂತವ್ರಿಗೆ ಬಂಧುತ್ವ ಅನ್ನೋದೇನ ಬೆನ್ನತ್ತು. ಎರಡು ದಿವಸ ಎಲ್ಲಾ ಲಾಸ್ ಮಾಡ್ಕೊಂಡಿವಿ, ಇನ್ನು ನಾವು ಒಳ್ಳೆಯವ್ರನ್ನ ಕಾಯ್ಕೊಂಡ್ರ ಮುಂದಿನ ದಿನಮಾನದ ಸುಖ ಆಯ್ತು ಅನ್ನೋದು ಈಗ ಅವ್ರು ಹುಟ್ಟಾಕತ್ತ. ಎರಡು ದಿವಸ ಏನೇನ ಹಣದ ವ್ಯಾಮೋಹದಿಂದ ಯಾರ ಹೊಕ್ಕಿರ್ತಾರಲ್ಲ, ಹಣದ ಹಿಂದೆ ಹೊಕ್ಕಿರ್ತಾರಲ್ಲ, ಇನ್ನು ಮುಂದ ಬಂಧುತ್ವ ಅಂದ್ರೆ ನಮ್ ಬಂಧು ಬಳಗ ಇನ್ನ ನಾವು ಜೊತೆ ಇರ್ಬೇಕಪ್ಪ ಅನ್ನೋದು ಅವ್ರು ಹುಡುತದೆ. ಮತ್ತೆ ಏನಲ್ಲ, ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ, ಇದಕ್ಕಿಂತ ಹೆಚ್ಚಿಂದು ಮತ್ತೆ ಆಗುದಿಲ್ಲ. ರಾಜಕಾರಣ ಸ್ವಲ್ಪ ಐತಿ, ಇಲ್ಲೂ ಅಷ್ಟೇ ಅಲ್ಲ, ಎಲ್ಲಾ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪಾಸೆ, ಜಾತಿ ಯಾವ್ದು ಒಂದಲ್ಲ ಸೃಷ್ಟಿ, ಬಡದಾಟ ಹೆಚ್ಚೆ ಈ ಬಾರಿ. ಈ ಸಾರಿ ಹಳ್ಳಿಗೆ ಪಟ್ಟಣಕ್ಕೆ ಧರ್ಮದ ನಡುವೆ ಕಿತ್ತಾಟ ಹೆಚ್ಚ. ಮೊದಲ ರಾಜ್ಯ ಇದ್ರಾಗ ಇಷ್ಟ ಐತ್ರಿ, ಈಗ ಓಣಿ ಹಳ್ಳಿ ಪಟ್ಟಣಕ್ಕೆ ಐತಿ ಗಲಾಟೆ ಹೆಚ್ಚ. ಈ ಬಾರಿ ಅಂದ್ರೆ ಶಾಂತತೆ ಇರ್ಬೇಕು. ಜನ ಎಷ್ಟು ತಾಳ್ತೀವಿ ಒಟ್ಟು ಬಾಳ್ತೀವಿ. ಎಲ್ಲೇರೆ ನಾ ಅಂತ ಮೆರೆದ್ರ, ನಾ ಅಂದವ್ರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಾರ್ದ ಬಿಡುದಿಲ್ಲ. ಹೌದು, ಪರಿಹಾರ ಹೇಳಲಿ. ಇನ್ನೊಂದ್ ಏನಾಗ್ಬಿಟ್ಟದಪ್ಪ ಅಂದ್ರ ಅಗ್ನಿ ಅವಘಡಗಳು ಹೆಚ್ಚಾಕ, ಒಣ್ಣೆ ದುರಂತಗಳು ಹೆಚ್ಚಾಕ, ಕಾಡ್ಗಿಚ್ಚು ಹೆಚ್ಚಾಕೈತಿ. ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತಾವ. ಇನ್ನೊಂದ್ ಹೇಳ್ತೇನೆ, ವಾಹನ ಸವಾರ ಮತ್ತೆ ಎಂದು ಹೇಳ್ಯಾನ, ಮಕ್ಕಳ್ರೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರ ಉಳಗಾಲ ಐತಿ. ಎಲ್ಲೇರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ ಗಾಡಿ ಬೇಕ ತಗೊಂಡ್ ಹೋದ್ರ ಮಕ್ಕಳ್ರೆ ಹಾದಿಗೊಂದ್ ಹೆಣ ಬೀದಿಗೊಂದ್ ಹೆಣ ಅಂತ ಹೇಳ್ಯಾನ. ವಿದ್ಯುತ್ ಕೊರತೆ ಆಕೈತಿ, ನೀರಿನ ಕೊರತೆ ಆಕೈತಿ, ಮಳೆ ಮಧ್ಯಮ ಐತಿ, ವಾಯು ಹೆಚ್ಚೈತಿ, ವಾಯು ಮಳೆ ಆಮೇಲೆ ಯುದ್ಧದ ಹೊಸ ಸಂಚಲನ ಆಕತ್ತ. ಯುದ್ಧದ ಹೊಸ ಸಂಚಲನ ಮತ್ತೊಂದು ಸೃಷ್ಟಿನ ಆಗೋದು ಹೇಳಕ್ ಬರುದಿಲ್ಲ. ಕಾಲಜ್ಞಾನ ಆದಿತೋ ಮಕ್ಕಳ್ರಿ ಅಂತ ಹೇಳ್ತಾರೆ. ಮುಂದಾಗುವ ಸೂಚನೆ ಎಚ್ಚರದಿಂದ ಏರಿ ಮಕ್ಕಳು. ವಿದ್ಯುತ್ ಅಭಾವ ಐತಿ, ಕಡಿಮೆ ಹೆಚ್ಚಾಕತಿ. ವಿದ್ಯುತ್ ಅಭಾವ, ನೀರಿನ ಕೊರತೆ ಆಕತಿ. ರೈತರಿಗೆ ಬೋಧಿದಾರಿ ಚಲೋ ಐತಿ, ಸುಖ ಶಾಂತಿ ಐತಿ. ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ, ಮುಂದವ್ರಿಗೆ ಅನುಕೂಲ ಐತಿ, ಬೆಳೆ ಚಲೋ ಬೆಳಿತೈತಿ. ಆಮೇಲೆ ಶಿಶುಗಳಿಗೆ ರೋಗ ಬಾಧೆ ಅಂದ್ರೆ ಕಾಡಿನಿಂದ ನಾಡಿಗೆ ಬರ್ತಾವಂದ್ರ ಪ್ರಾಣಿ ಪಕ್ಷಿ. ಈಗ ನೀವು ನೋಡಾಕತ್ತಿರಲ್ಲ, ಹುಲಿ ಚಿರ್ಚಿ ಬಂದ ಎಂತಿಂತ ಕಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ಬರಾಕತ್ತಾವ ಇವತ್ತು. ನೋಡ್ರಿ ನೀವೆಲ್ಲ. ಇನ್ನೊಂದ್ ನೆನಪಿಟ್ಕೊಂಡ್ಬಿಡ್ರಿ ನೀವು, ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ, ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರಿನ ನಿಂಗುಳು ಕೂಡ ತಗೊಂಬರ್ತಂತೇಳಿ. ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಆಗ್ಬೇಕು. ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡಿ ಹೋದಂತ ಜಾಗ. ಇಲ್ಲಿ ಬರೇ ಪ್ರಸಾದ ಸಿಗೋತಿಲ್ಲ, ಪ್ರಸಾದ ಈಗ ಬರತೈತಿ. ಅವನ ಜಗದೊಳಗ ಒಂದು ಧೂಳು ಬಿದ್ದ ನೀನ್ ಹನಿಗೆ ಹತ್ತಿದ್ರೆ ನೀವು ಉದ್ಧಾರ ಹಾಕಿ ಅಂತೇಳಿ. ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ, ನರಿಯಾಗಿ, ಗುಬ್ಬಿಯಾಗಿ, ಕತ್ತೆಯಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಬಿತ್ತಿವ ಮಕ್ಕಳ. ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗದೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋಗ್ರಿ, ಅಂದ್ರ ಉಳಗಾಲ ಐತಿ.
ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆಜ್ಞೆಯನ್ನ ಮೀರಿ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿ ಅಂತೀವಿ. ಗುರುವಿನ ನಾಮಸ್ಮರಣೆ ಮಾಡ್ರಿ ಅಂದ್ರ ಎಲ್ಲ ಒಳ್ಳೇದಾಕತಿ. ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟ ನಂಬಿಕೆ ಇರ್ಬೋದು, ಸಮಯ ಬಾಳ ಆದ್ರೂ ಉತ್ತಮ ಫಲವನ್ನ ಕೊಡ್ತಾವ. ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ, ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಬೇಕು. ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರೋತಾಯಿ ಚಿಕ್ಕೈ ಮುತ್ಯಾರ ಧ್ಯಾನ ಯಾರ ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯಾಗಿ ಹೊಕ್ಕಿರೋ ಮಕ್ಕಳ್ರಿ ಅಂತೇಳಿ ನಮ್ಮತ್ತೆ. ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗ್ಲಿ, ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದ ಕನಿ ಹೆಚ್ಚಿ ಬಡ್ಕೊಂಡು ಹೋದಿವು ಅಂದ್ರ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನ ಸದಾಶಿವಪ್ಪ ಅಂತ ಹೇಳಕ್ ನಾನು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿತ್ತು. ಇಲ್ಲ ವರ್ಷದಕ್ಕಿಂತ ಈ ವರ್ಷ ಜನಸಂಖ್ಯೆ ಬಹಳ ಐತಿ, ಅತಿ ಹೆಚ್ಚೈತಿ. ಈ ಬೌಲಾದಿಯ ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ. ಮುಂಡಗಿ ಅಂದ್ರ ಸೀಸಿನ ಗುಂಡಿದ್ದಂಗಿದು. ಮುಂಡಗಿಯ ಒಳಗ ಗುಂಡ ಅಡಿಗೈತಿ, ಆ ಗುಂಡಿನೊಳಗ ಗುರು ಅಡಿಗ್ಯಾನ. ಸೀಸಿನ ಗುಂಡ ಒಮ್ಮೆ ಇವ್ರು ಋಷಿ ಹೋತಂದ್ರ ಇದೇ ಹಾಶ್ಪಾರ, ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಅವ್ರ ಮಾತು. ಅದಕ್ಕೆ ಈ ಜಾಗದೊಳಗೆ ಬಂದಿವ್ ಅಂದ್ರ ಯಪ್ಪ ಎನ್ನ ಅನ್ಕೋತ ಹೋದ್ರ ನಮ್ಗೆಲ್ಲ ಸುಖ ಆಗ್ತದೆ. ಶರಣಂದರಿ ಮರಣ 100ಕ್ಕೆ 100 ಅವ ದೇವ್ರ ನಮ್ನ ಕೈ ಹಿಡ್ದ ಹಿಡಿತಾನೆ. ಸಾಧು ಸತ್ಪುರುಷರು ಬಂದವ್ರಿಗೆ, ಮನಿ ತನಕ ಬಂದವ್ರಿಗೆ ಒಂದು ತುತ್ತು ಅನ್ನ, ಒಂದ್ ಸ್ವಲ್ಪ ನೀರ್ ಕೊಟ್ಟೆತ್ತಂದ್ರ ಅವ್ನ ತಲೆ ಮ್ಯಾಗ ಕೈ ಇಟ್ಟು ಆಶೀರ್ವಾದ ಮಾಡ್ತಾನ. ಮಕ್ಕಳ್ರಿ ನಿನ್ ಪುಣ್ಯ ಕಟ್ಟಿಟ್ಟ ಬುತ್ತಿ ಅಂದ್ರ ಪುಣ್ಯ ಸಿಕ್ಕ ದಾನ ಧರ್ಮ ಮಾಡೋದ್ರೆ ಚಲೋ ಆಗ್ತೈತಿ. 100ಕ್ಕೆ 100 ದಾನ ಧರ್ಮ ಪರೋಪಕಾರ ಮುತ್ತೆ ಹೇಳ್ಯಾನಲ್ಲ, ಜೋಳು ಹಾರ್ತಾವು, ಗಟ್ಟಿ ಬೀಜ ಮಾತ್ರ ಉಳಿತಾವ ಅಂತ ಹೇಳ್ಯಾನ. ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ, ನನ್ನವರು ತನ್ನವರು ಯಪ್ಪ ಎನ್ನ ಧರ್ಮಕ್ಕೆ ತಲೆಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರು ಹೊಕ್ಕಾರ ಅವ್ರಿಗೆ ಇವು ಗಟ್ಟಿ ಕಾಳುಗಳು ಹಾಕ್ತೇನೆ, ಅವ್ರಿಗೆ ಸುಖ ಐತಿ. ಇನ್ನು ಜೋಳ ಯಾವಪ್ಪ ಅಂದ್ರೆ ದಾನ ಧರ್ಮ ಮಾಡೋದಿಲ್ಲ, ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ, ಸಾಧು ಸತ್ಪುರುಷರನ್ನ ಗೌರವಿಸೋದಿಲ್ಲ, ತಂದೆ ತಾಯಿಗಳನ್ನ ಗೌರವಿಸೋದಿಲ್ಲ, ಧರ್ಮಕ್ಕೆ ತಲೆಬಾಗೋದಿಲ್ಲ, ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತ ಹೇಳ್ತಾರೆ. ನಮ್ಮ ಆಡಭಾಷೆ ಒಳಗ ಅಡ್ಡ ಬಂದತ್ ಹೆಂಗ ಅಡ್ಡ ಹೋಗ್ತದಂತಾರಲ್ಲ ಹಂಗ ಹೋಗ್ತದೆ.